ಪ್ರೊನೌನ್ಸ್ ಸರ್ವನಾಮಗಳು. ಈ ಪಾಠ ಕಲಿತ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವುದು, ಅದಕ್ಕಾಗಿ ರೀಸ್ಟಾರ್ಟ್ ಆಯ್ಕೆ ಮಾಡುವುದು. Hi, are you ready to start this assessment? Read the questions carefully before you answer. Good luck. Let's go in. 3, 2, and 1. ಈಗ ಅಸೆಸ್ಮೆಂಟ್ ಆರಂಭಿಸುವುದು. ಉತ್ತರಿಸುವ ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಓದುವುದು. Pronouns can be used in the place of. ಮೊದಲನೇ ಪ್ರಶ್ನೆ, ಪ್ರೊನೌನ್ಸ್ ಎಕ್ಸಾಂಪಲ್ he, she, her can be used in the place of dash. ಈ ಪ್ರಶ್ನೆಯ ಅರ್ಥ, ಸರ್ವನಾಮಗಳಾದ ಅವನು, ಅವಳು, ಅವಳ ಇವುಗಳನ್ನು ಕೆಳಗಿನ ಯಾವುದರ ಸ್ಥಳದಲ್ಲಿ ಬಳಸಬಹುದು? ಆಯ್ಕೆಗಳು: ಎ ಸ್ಪೆಲ್ಲಿಂಗ್ ಉಚ್ಚಾರ, ಬಿ ಅಡ್ಜೆಕ್ಟಿವ್ ವಿಶೇಷಣ, ಸಿ ವರ್ಬ್ ಕ್ರಿಯಾಪದ, ಡಿ ನೇಮಿಂಗ್ ವರ್ಡ್ಸ್ ನಾಮಪದಗಳು. ಸರ್ವನಾಮಗಳನ್ನು ನಾಮಪದಗಳ ಸ್ಥಳದಲ್ಲಿ ಬಳಸಬಹುದು. ಸ್ಪೆಲ್ಲಿಂಗ್, ಅಡ್ಜೆಕ್ಟಿವ್, ವರ್ಬ್ ಈ ಆಯ್ಕೆಗಳು ತಪ್ಪಾಗಿವೆ. ಡಿ ನೇಮಿಂಗ್ ವರ್ಡ್ಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Wow, that is correct. ಮುಂದಿನ ಪ್ರಶ್ನೆ ಓದುವುದು. They is used when we want to refer to. ಎರಡನೇ ಪ್ರಶ್ನೆ, they is used when we want to refer to dash. ಈ ಪ್ರಶ್ನೆಯ ಅರ್ಥ, ಅವರು ಇದನ್ನು ನಾವು ಏನನ್ನು ಸೂಚಿಸಲು ಉಪಯೋಗಿಸುವುದು? ಆಯ್ಕೆಗಳು: ಎ ಹಿ ಅವನು, ಬಿ ಶಿ ಅವಳು, ಸಿ ಮೆನಿ ಪೀಪಲ್ ಅನೇಕ ಜನರು, ಡಿ ಅವರ್ ನಮ್ಮ. ದೇ ಇದು ತೃತೀಯ ಪುರುಷ ಸರ್ವನಾಮ, ಇದನ್ನು ಅನೇಕ ಜನರನ್ನು ಸೂಚಿಸಲು ಉಪಯೋಗಿಸುವುದು. ದೇ ಈ ಶಬ್ದವು ಪ್ಲೂರಲ್ ಥರ್ಡ್ ಪರ್ಸನ್ ಪ್ರೊನೌನ್, ಅಂದರೆ ಬಹುವಚನ ತೃತೀಯ ಪುರುಷ ಸರ್ವನಾಮ. ಇದು ಮೆನಿ ಪೀಪಲ್ ಬಹಳ ಜನ ಇದನ್ನು ಸೂಚಿಸುತ್ತದೆ. ಹಿ ಸಿ ಈ ಶಬ್ದಗಳು ಸಿಂಗ್ಯುಲರ್ ಥರ್ಡ್ ಪರ್ಸನ್ ಮತ್ತು ಅವರ್ ಇದು ಪ್ಲೂರಲ್ ಫಸ್ಟ್ ಪರ್ಸನ್ ಪ್ರೊನೌನ್ ಆಗಿವೆ. ಸಿ ಮೆನಿ ಪೀಪಲ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Well done. Correct answer. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. The pronoun I is used for. ಮೂರನೇ ಪ್ರಶ್ನೆ, the pronoun I is used for dash. ಈ ಪ್ರಶ್ನೆಯ ಅರ್ಥ, ಸರ್ವನಾಮ I ಇದನ್ನು ಯಾವುದಕ್ಕೆ ಉಪಯೋಗಿಸುವುದು? ಆಯ್ಕೆಗಳು: ಎ ಮೆನಿ ಬಹಳ, ಬಿ ಮೈಸೆಲ್ಫ್ ನಾನು, ಸಿ ಅದರ್ ಬೇರೆ, ಡಿ ದ್ಯಾಟ್ ಅದು. ಐ ಇದು ಪ್ರಥಮ ಪುರುಷ ಸರ್ವನಾಮ, ಇದನ್ನು ನಮ್ಮ ಬಗ್ಗೆ ಹೇಳುವಾಗ ಉಪಯೋಗಿಸುವುದು. ಮೆನಿ, ಅದರ್, ದ್ಯಾಟ್ ಈ ಶಬ್ದಗಳು ತೃತೀಯ ಪುರುಷ ಸರ್ವನಾಮಗಳನ್ನು ಸೂಚಿಸುತ್ತವೆ. ಬಿ ಮೈಸೆಲ್ಫ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. That's correct. You're amazing. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Ramesh is working in Chennai. Dash likes the office environment. ನಾಲ್ಕನೇ ಪ್ರಶ್ನೆ, ರಮೇಶ್ ಈಸ್ ವರ್ಕಿಂಗ್ ಇನ್ ಚೆನ್ನೈ. ಡ್ಯಾಶ್ ಲೈಕ್ಸ್ ದ ಆಫೀಸ್ ಎನ್ವೈರ್ಮೆಂಟ್. ಈ ಪ್ರಶ್ನೆಯ ಅರ್ಥ, ರಮೇಶ್ ಚೆನ್ನೈನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಡ್ಯಾಶ್ ಕಚೇರಿಯ ವಾತಾವರಣವನ್ನು ಇಷ್ಟಪಡುತ್ತಾನೆ. ಆಯ್ಕೆಗಳು: ಎ ಹಿ ಅವನು, ಬಿ ಇಟ್ ಇದು, ಸಿ ದ್ಯಾಟ್ ಅದು, ಡಿ ವಾಟ್ ಏನು. ರಮೇಶ್ ಈ ನಾಮಪದಕ್ಕೆ ಸರಿಯಾದ ಸರ್ವನಾಮ ಹಿ
ಅಂದರೆ ಅವನು. ಇಟ್, ವಾಟ್, ದ್ಯಾಟ್ ಈ ಆಯ್ಕೆಗಳು ತಪ್ಪಾಗಿದ್ದು ಹಿ ಅವನು ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Awesome. Correct again. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Sita and I are friends. Dash stays in Gandhi Bazaar. 5ನೇ ಪ್ರಶ್ನೆ. ಸೀತಾ ಆ್ಯಂಡ್ ಐ ಆರ್ ಫ್ರೆಂಡ್ಸ್. ಡ್ಯಾಶ್ ಸ್ಟೇಸ್ ಇನ್ ಗಾಂಧಿನಗರ್. ಈ ಪ್ರಶ್ನೆಯ ಅರ್ಥ ಸೀತಾ ಮತ್ತು ನಾನು ಸ್ನೇಹಿತೆಯರು. ಡ್ಯಾಶ್ ಗಾಂಧಿನಗರದಲ್ಲಿ ಇರುತ್ತಾಳೆ. ಆಯ್ಕೆಗಳು ಎ ವಾಟ್ ಏನು, ಬಿ ಶಿ ಅವಳು, ಸಿ ಎ ಡಿ ಆ್ಯಂಡ್ ಮತ್ತು. ಸೀತಾ ಈ ನಾಮಪದಕ್ಕೆ ಸರಿಯಾದ ಸರ್ವನಾಮ ಶಿ ಅಂದರೆ ಅವಳು. ವಾಟ್, ಎ ಆ್ಯಂಡ್ ಆಯ್ಕೆಗಳು ತಪ್ಪಾಗಿದ್ದು ಬಿ ಶಿ ಆಯ್ಕೆಯನ್ನು ಸಲ್ಲಿಸುವುದು. Congratulations, you got it right. ಸರಿಯಾದ ಉತ್ತರ ಮುಂದಿನ ಪುಟ ಓದುವುದು.